ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ, ನೀವೆಲ್ಲರೂ ಹೆದ್ದಾರಿಯಲ್ಲಿ ಹೋಗ್ಬೇಕಾದ್ರೆ ಟೋಲ್ ವೇನ ಕಟ್ಟಿರ್ತೀರಾ. ಟೋಲ್ ಕಟ್ಟಿದಂತ ರಸೀದಿ ಏನ್ ಮಾಡ್ತೀರಾ ಅಂದ್ರೆ, ನೀವು ಆ ಟೋಲ್ ವೇ ಕ್ರಾಸ್ ಆದ ನಂತರ ನೀವು ಆ ರಸೀದಿಯನ್ನ ಬಿಸಾಕ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಅದೊಂದು ಹೈ ವೀಟ್ನೆಸ್ ಆಗಿರುತ್ತೆ. ಯಾವುದೇ ಒಂದು ಪೊಲೀಸ್ ಎನ್ಕ್ವೈರಿ ನಿಮ್ಮ ಮೇಲೆ ಆದ್ರೆ ಅದೊಂದು ಹೈ ವೀಟ್ನೆಸ್ ಆಗಿರುತ್ತೆ. ಆ ಸಮಯಕ್ಕೆ ನೀವು ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ಅನ್ನೋ ಅದೊಂದು ಪ್ರೂಫ್ ಆಗಿರುತ್ತೆ ಫ್ರೆಂಡ್ಸ್. ಸೆಕೆಂಡ್ ಬಂದ್ಬಿಟ್ಟು, ಅದೇ ಸೇಮ್ ಹೈವೇನಲ್ಲಿ ನೀವು ಹೋಗ್ಬೇಕಾದ್ರೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಗಳಾದ್ರೆ, ನಿಮ್ ಗಾಡಿ ಏನಾದ್ರು ಕೆಟ್ಟೋಗ್ಬಿಟ್ರೆ ಆಂಬ್ಯುಲೆನ್ಸ್ ಸೇವೆ ಕೂಡ ಅವರೇ ಒದಗಿಸ್ಕೊಡ್ತಾರೆ. ಮತ್ತೆ ನಿಮ್ ಗಾಡಿ ಏನಾದ್ರು ಕೆಟ್ಟೋಗ್ಬಿಟ್ರೆ ಟೋಯಿಂಗ್ ಮಾಡುವಂತ ಜವಾಬ್ದಾರಿನೂ ಕೂಡ ಹೆದ್ದಾರಿಯ ಟೋಲ್ ವೇ ಬೇರೆ ಹೊಂದಿರ್ತಾರೆ ಫ್ರೆಂಡ್ಸ್. ದಯವಿಟ್ಟು ಇದು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ನಿಮ್ಮ ಡ್ರೈವರ್ಸ್ ಅಣ್ಣಂದಿರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಆ ರಸೀದಿನ ಬಿಸಾಕಕ್ ಹೋಗ್ಬೇಡಿ ಅಂತ ಹೇಳಿ ಫ್ರೆಂಡ್ಸ್. ಧನ್ಯವಾದಗಳು. ಈ ನನ್ನ ಇನ್ಫಾರ್ಮೇಟಿವ್ ವಿಡಿಯೋ, ಚಿಕ್ಕದಾಗಿ ಇನ್ಫಾರ್ಮೇಟಿವ್ ಏನು ವಿಡಿಯೋ ಇದೆ, ಅದು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಾಕಷ್ಟು ನನ್ನ ಡ್ರೈವರ್ ಅಣ್ಣಂದಿರಿಗೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.